ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ಭಯ ಮನುಷ್ಯನಲ್ಲಿರೋ ಒಂದು ಸೂಕ್ಷ್ಮವಾದಂಥ ಭಾವನೆ. ಇತ್ತೀಚೆಗೆ ಜನರಲ್ಲಿ ಈ ಭಯ ಕಡಿಮೆ ಆಗಿದೆ ಅನಿಸುತ್ತೆ. ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಟೋಲ್ ಫ್ರೀ ಕಾಲ್ ಥರ ಸಲೀಸಾಗಿ ನಡೀತಾ ಇದೆ. ಯಾವುದೇ ಒಂದು ಸಿನಿಮಾ, ರಾಜಕೀಯ ಪಕ್ಷ ಜನರ ಪರಿಚಯ ಬೇಕೆಂದರೆ ಪ್ರಚಾರ ಮಾಡ್ತಾರೆ. ಸಿನಿಮಾ ಪ್ರಚಾರ, ಪಕ್ಷದ ಪ್ರಚಾರ. ಈಗ ಸಮಾಜಕ್ಕೆ ಬೇಕಾಗಿರೋದು ಪ್ರಚಾರ, ಭಯದ ಪ್ರಚಾರ. ಹಲೋ, ಹೇಗಿದೆಪ್ಪ ಹೊಸ ಮನೆ? ಮನೇನೋ ಗಲೀಜಾಗಿದೆ, ಹೋಗ್ಲಿ ಬಿಡಿ. ಸಂಜೆ ಅಷ್ಟೊತ್ತಿಗೆ ಯಾರನ್ನಾದ್ರೂ ಕರೆಸಿ ಕ್ಲೀನ್ ಮಾಡಿಸಿದ್ರಾಗತ್ತೆ. ನಿಮ್ಮನ್ನು ಕರೆಸಿದ್ದು ಸಿಟಿ ಕ್ಲೀನ್ ಮಾಡಲಿಕ್ಕೆ, ನೆನಪಿರಲಿ. ಅದ್ರ ಬಗ್ಗೆ ಚಿಂತೆ ಬೇಡ. ಇವತ್ತು ಸಂಜೆಯಿಂದನೇ ಕೆಲಸ ಶುರು ಮಾಡ್ಕೊಬಿಡೋಣ. ನಿನ್ನ ಮೇಲೆ ಆ ನಂಬಿಕೆ ಇದೆ ವಿಜಯ್, ಇಡ್ತೀನಿ. ನಮಸ್ತೆ ಸರ್. ಓ ವೆಂಕಟೇಶ್ ಅವರೇ, ಬಂದ್ರಾ? ಇದೇ ಸರ್ ನೀವು ಕೇಳಿರೋ ಫೈಲು. ಇದರಲ್ಲಿ ಎಲ್ಲ ಡೀಟೇಲ್ಸು ಇದೆ. ಇವನೇ ಸಿದ್ಧಾರ್ಥ್ ಅಲಿಯಾಸ್ ರುದ್ರ. ಇವನೇ ಸರ್ ಸಿದ್ಧಾರ್ಥ್ ಅಲಿಯಾಸ್ ರುದ್ರ. 4 ವರ್ಷದ ಹಿಂದೆ ಇವನು ಶಂಕರಪ್ಪ ಯೂನಿವರ್ಸಿಟಿಯಲ್ಲಿ ಆರ್ಟ್ಸ್ ಕಲಿತಾ ಇದ್ದ. ಫ್ರೆಂಡ್ಸ್ ಎಲ್ಲ ಇವನಿಗೆ ಸಿದ್ದು ಅಂತ ಕರಿತಾ ಇದ್ರು. ಅವ್ರು ಹೇಳೋ ಪ್ರಕಾರ ಸರ್ ಇವನು ಸ್ವಲ್ಪ ಕೋಪ ಜಾಸ್ತಿ. ಇವನು ರೋನಕ್ ಅಲಿಯಾಸ್ ರೋನಿ, ಸಿದ್ದು ಬ್ಯಾಚ್ಮೇಟು. ತುಂಬ ವರ್ಷಗಳಿಂದ ಸಿದ್ದು ಫ್ರೆಂಡ್ ಕೂಡ. ಇವನು ಸಿದ್ದುನ ಅಣ್ಣ ಅಂತ ಕರೀತಾರೆ. ಇವರು ಶಂಕರಪ್ಪ, 4 ವರ್ಷದ ಹಿಂದೆ ಈ ಊರಿನ MLA. ಮುಂಬರೋ ಚುನಾವಣೆಯಲ್ಲಿ ಶಂಕರಪ್ಪನವ್ರು ಗೆಲ್ತಾರೆ ಅಂತ ವಿರೋಧ ಪಕ್ಷನವರು ಶಂಕರಪ್ಪನವ್ರ ಮೇಲೆ ಹಲ್ಲೆ ಮಾಡಿಸಿದ್ರು. ಅವತ್ತು ಶಂಕರಪ್ಪನವ್ರನ್ನ ಸೇವ್ ಮಾಡಿದ್ದು ಸಿದ್ದು ಮತ್ತು ರೋನಿ. ಅವ್ರ ಜೀವ ಉಳಿಸಿದ್ದಕ್ಕೆ ಶಂಕರಪ್ಪನವ್ರಿಗೆ ಸಿದ್ದು ಮತ್ತು ರೋನಿ ಮೇಲೆ ತುಂಬಾ ಹೆಮ್ಮೆ ಆಯಿತು. ಅವ್ರ ಕಾಲೇಜಲ್ಲಿ ಇವ್ರು ಕಲಿತಾ ಇದ್ದಾರೆ ಅಂತ ಗೊತ್ತಾಗಿ ಕಾಲೇಜಲ್ಲಿ ಅವ್ರಿಗೆ ಶಂಕರಪ್ಪನವ್ರು ತುಂಬಾನೇ ಸಹಾಯ ಮಾಡಿದ್ರು. ಸಿದ್ದು ಮತ್ತು ರೋನಿ ಶಂಕರಪ್ಪನವ್ರ ಜೊತೆ ಕಾಳ ಕಳೆಯೋಕೆ ಶುರು ಮಾಡ್ತಾರೆ. ಶಂಕರಪ್ಪ ಅವ್ರ ಸೈಡ್ ಬಿಸ್ನೆಸ್ಸು, ಟೇಬಲ್ ಕೆಳಗಾಗೋ ಕೆಲಸಗಳಲ್ಲಿ ಇವರಿಬ್ಬರು ಸೇರಿಕೊಂಡ್ರು. ತುಂಬ ಕಡಿಮೆ ಟೈಮಲ್ಲಿ ಸಿದ್ದು ಬೆಳೆದ. ಹಾಗೆ ಶಂಕರಪ್ಪನವ್ರ ಮೇಲೆ ಅಟ್ಯಾಕ್ ಮಾಡಿಸಿದವ್ರನ್ನ ಟ್ರ್ಯಾಕ್ ಮಾಡಿ ಮುಗಿಸ್ದ. ಸಿದ್ದು ಆರ್ಭಟ ನೋಡಿ ಶಂಕರಪ್ಪ ಅವನಿಗೆ ರುದ್ರ ಅಂತ ಹೆಸರು ಕೊಟ್ಟರು. ರುದ್ರ ಅನ್ನೋ ಹೆಸರು ಶಂಕರಪ್ಪ ಅವ್ರ ಸಪೋರ್ಟಿಂದ ತುಂಬಾನೇ ಬೆಳೀತು. ಶಂಕರಪ್ಪ ಅವ್ರಿಗೆ ಒಬ್ಬ ಮಗನೂ ಇದ್ದ ಸರ್. ಚುನಾವಣೆ ಹತ್ತಿರದಲ್ಲಿದ್ದಾಗ ಶಂಕರಪ್ಪ ಅವ್ರ ಮಗಂದು ಕೊಲೆ ಆಯಿತು. ಒಬ್ಬನ್ನೇ ಮಗನ ಕಳ್ಕೊಂಡಿರೋ ದುಃಖದಲ್ಲಿ ಶಂಕರಪ್ಪ ಅವ್ರು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಚುನಾವಣೆ ಸೋತರು. ಮಗನ ಕಳ್ಕೊಂಡು ಚುನಾವಣೆಯಲ್ಲಿ ಸೋತಿರೋ ಶಂಕರಪ್ಪನವ್ರಿಗೆ ರುದ್ರ ಮಗನ ಸ್ಥಾನದಲ್ಲಿ, ರೋನಿ ಅವನ್ ರೈಟ್ ಹ್ಯಾಂಡ್. ಈಗಿರೋ ಪ್ರೆಸೆಂಟ್ ಸಿಚುವೇಶನಲ್ಲಿ ಊರಿಗೆ ಹೇಳೋಕೆ ಮಾತ್ರ ಶಂಕರಪ್ಪ ಸರ್, ಎಲ್ಲ ರುದ್ರನೇ ನೋಡ್ಕೊತಾರೆ. ಮುಂಬರೋ ಎಲೆಕ್ಷನಲ್ಲಿ ರುದ್ರ ನಿಲ್ಕೋತಾನೆ ಅನ್ನೋ ಗಾಳಿ ಸುದ್ದಿನೂ ಇದೆ. ಇದೇ ಸರ್ ಇವ್ರ ಅಕ್ರಮದ ಕತೆ. ಈ ಫೈಲ್ ನನ್ನ ಹತ್ರ ಇರಲಿ. ನಾವು ಬಂದಿರೋ ಖುಷಿಗೆ ಊರಲ್ಲಿ ಸನ್ಮಾನ ಇಟ್ಕೊಂಡಿದ್ದಾರಂತೆ. ಬನ್ನಿ ವೆಂಕಟೇಶ್ ಅವರೇ, ಹೋಗೋಣ. ಸನ್ಮಾನ ಎಲ್ಲಿ ಸರ್? ರುದ್ರನ್ ಮನೆಯಲ್ಲಿ.
ಇವ್ರ ಕಡೆ ಅಂತ ಬಿಡಿಸ್ಕೊಂಡು ಬರೋದಷ್ಟು ಈಸಿಯಾಗಿ ಇಲ್ಲ ಅಪ್ಪ. ನಾನು ಬೇರೆ ಕಡೆ ಹೋಗಿ ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಇವ್ರು ಯಾರೂ ಬಿಡಲ್ಲ ಅಪ್ಪ. ನೀನು ಅಮ್ಮ ತೋಟದ ಮನೆಯಲ್ಲಿ ಸೇಫ್ ಆಗಿರ್ರಿ, ನಾನು ಸದ್ಯದಲ್ಲಿ ಏನಾದರೂ ಅಡ್ಜಸ್ಟ್ ಮಾಡಿ ಬರ್ತೀನಿ. ನಾನು ಹೇಳಿದ ಮಾತು ಒಂದ್ಸಲ. ಅನ್ನ ಕರಿತವ್ರೆ. ಹಾಂ, ನಾ ಬಂದೆ. ನಾನು ಹೋಗ್ತೀನಪ್ಪ, ಕರೀತಿದ್ದಾರೆ. ಅಣ್ಣ 5 ಟ್ರಕ್ಕು ಇವ್ನು ಸರ್ವಲೆನ್ಸಲ್ಲಿ ಕಳಿಸಿದ್ವಿ ಅಣ್ಣ. ಇವನು 5 ಟ್ರಕ್ಕು ಪೊಲೀಸರಿಗೆ ಕೊಟ್ಬಿಟ್ಟು ಬಂದಾನೆ. ಅಣ್ಣ ತಪ್ಪಾಯ್ತಣ್ಣ, ದೊಡ್ಡ ತಪ್ಪು. ನಂಗೆ ನಿಜ ಪೊಲೀಸಲ್ಲಿ ಇದಾರತ್ತೆ ಗೊತ್ತಿರಲಿಲ್ಲ ಅಣ್ಣ. ಕುಮ್ಮಿ, ಏಯ್ ಕೈ ತೆಗಿರೋ. ತಪ್ಪೆಲ್ಲರಿಂದ ಆಗುತ್ತೆ ಕುಮ್ಮಿ, ಎಲ್ಲನೂ ಮರ್ತು ಚೆನ್ನಾಗಿರೋಣ. ರುದ್ರನ ಕೋಟೆಲಿ ಯಾವ ನರ ಪಿಳ್ಳನು ಕೂಡ ನಮಕ್ಕರಂ ಕೆಲಸ ಮಾಡಂಗಿಲ್ಲ. ಬಿರಿಯಾನಿ ತರಿಸಿದ್ದೀನಿ, ಊಟ ಮಾಡೋಣ. ಎಲ್ಲ ಕಡೆ ರೌಂಡ್ ಹಾಕ್ರೋ, ಯಾವ ಮೂಲೆನೂ ಬಿಡಬೇಡಿ, ಎಲ್ಲ ಕಡೆ ಚೆಕ್ ಮಾಡ್ರೋ. ಸಿದ್ಧಾರ್ಥ್ ಅಲಿಯಾಸ್ ರುದ್ರ, ಇದೇನಾ ನಿನ್ನ ಅಡ್ಡ? ACP ವಿಜಯ್ ಕುಮಾರ್ ಸರ್, ಅಲಿಯಾಸ್ ಊರಿಗೆ ಹೊಸಬ್ರು. ಊರಿಗೆ ಹೊಸಬ, ಕಸಬಿಗಲ್ಲ. ರುದ್ರ, ಟಿಶ್ಕ್ಯೂ, ಸೀನಾ, ರೋನಿ, ನಿಮ್ಮಂಥವ್ರನ್ನೆಲ್ಲ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ. ಏಯ್ ಕೂತ್ಕೊಳ್ಳೋ. ಶಂಕರ್ ಅವರೇ, ಸರ್. ಈ ಕಡೆ ಚೆಕ್ ಮಾಡಿ. ಓಕೆ ಸರ್. ಸರ್ ಏನೂ ಇಲ್ಲ ಸರ್. ಏನ್ ಬೇಕು ಹೇಳಿ ಸರ್, ಸ್ಟೇಷನಿಗೆ ತಗೊಂಡ್ಬಂದು ಕಳಿಸ್ತೀವಿ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನೀನು ನಡೆಸ್ತಿರೋ ದಂಧೆ, ಕ್ರೈಮ್ಸು, ಗ್ಯಾಂಗು ಇವತ್ತಿಂದನೇ ಬಂದಾಗ್ಬಿಡ್ಬೇಕು. ಇಲ್ಲ ನಾನು ಗುಡ್ಸ್ ಗುಂಡಾಂತರ ಮಾಡ್ತೀನಿ. ಸರ್ ಎಲ್ಲ ಜಾಗನೂ ಹುಡುಕಿದ್ವಿ, ಆದರೆ ಏನೂ ಸಿಗಲಿಲ್ಲ ಸರ್. ರುದ್ರ, ಇದೇ ನಿನ್ನ ಲಾಸ್ಟ್ ವಾರ್ನಿಂಗ್ ಅನ್ಕೋ. ಧೋನಿ, ಅವ್ನು ರೈಟ್ ಹ್ಯಾಂಡ, ನೀನು ಲಾಂಗ್ ಎತ್ತ ಕಿರೀಟ ಕೈನೂ ಇರಲ್ಲ. ಹುಷಾರ್.
ಫ್ಯಾಮಿಲಿ ಸೇಫ್ ಆಗಿರಬೇಕು. ನಿಮಗೆ ಬೇಕಾಗಿರೋ ಹೆಲ್ಪ್ ನಾನು ಮಾಡ್ತೀನಿ. ಒಂದು ಪಾರ್ಟಿನ ಅರೇಂಜ್ ಮಾಡಿಸು ರೋನಿ. ಬಂದಾರೋನಿ ಕುಡಿತೀಯಾ? ಬೇಡ ಅಣ್ಣ. ಆಲ್ರೆಡಿ ಕುಡ್ದಿದ್ದೀಯಾ? ಅಣ್ಣ ಅದು ಒಂದು ಏನೋ ನಾಳೆ ಪಾರ್ಟಿ ಇದೆ ಅಣ್ಣ. ಹುಡುಗರಿಗೆ ನೀವು ಬರ್ತೀರಂತ ಸಖತ್ ಬಿಲ್ಡಪ್ ಕೊಟ್ಟಿದ್ದೀನಿ. ನೀವು ಬರಲಿಲ್ಲ ಅಂದರೆ ಇಜ್ಜತ್ ಫಲದಾಗುತ್ತೆ ಅಣ್ಣ. ಏಯ್, ಎಲ್ಲ ನಮ್ಮ ಹುಡುಗರು ಅಲ್ವೇನ, ಬರೋಣ ಬಿಡು. ಥ್ಯಾಂಕ್ ಯು ಅಣ್ಣ. ಸರಿ, ಶೆಟ್ರು ಹುಡ್ಗಿನ ಹಾಕೊಂಡಿದ್ದಲ್ಲ, ಏನಾಯ್ತು? ಅಣ್ಣ ನೀವು ಒಳ್ಳೆ Currently not reachable. The number you are trying to call is currently not reachable. Please. ಏಯ್ ರೋನಿ, ಎಲ್ಲೋ ಇದೆಯಾ? ಇಲ್ಲೇ ಚೂರು ಸೈಡ್ ಬಿಸ್ನೆಸ್ ಅಣ್ಣ, ಬಂದಿದ್ದೆ ಅಣ್ಣ. ಅಯ್ಯೋ, ನೀನು ನಿನ್ನ ಸೈಡ್ ಬಿಸ್ನೆಸ್ಸು ಹೋಗೋಣ ಅಂತ ಅಂದೆ. ನಾನು ರೆಡಿಯಾಗಿ ಇಲ್ಲಿ ಗಾಡೀಲಿ ಕೂತಿದ್ದೀನಿ. ನೀನೆಲ್ಲಿದ್ಯೋ? ಅಣ್ಣ ಒಂದು 5 ನಿಮಿಷ, ಅಲ್ಲಿಗೆ ಬರ್ತೀನಿ. ಓಯ್, ನನ್ನ ಟೂಲ್ಸ್ ಎಲ್ಲ ಎಲ್ಲೋ? ಗನ್ನೆಲ್ಲ ಎಲ್ಲಿಟ್ಟೆ? ಅಣ್ಣ ಗನ್ಸ್ ಎಲ್ಲ ಸೇಫ್ ಹೌಸಲ್ಲಿದೆ. ಪೊಲೀಸ್ ಬಂದಿದ್ರಲ್ಲ. ಹುಡುಗರೆಲ್ಲ ಎಲ್ಲೋದ್ರು? ಹುಡುಗರು ಇಲ್ಲೇ ಅದಾರೆ, ನಿಮಗೆ ಲೊಕೇಶನ್ ಕಳಿಸ್ತೀನಿ. ಹೌದಾ, ನಾನಲ್ಲಿ ಬರ್ತೀನಿ. ಹಾಂ ಬನ್ನಿ ಬನ್ನಿ. ಬಂದು ನೀನು ಅಲ್ಲೇ ಮೀಟ್ ಮಾಡ್ತೀನಿ ಬಿಡು. ಓಕೆ ಅಣ್ಣ, ಆದಷ್ಟು ಬೇಗ ಬನ್ನಿ. ಇದು ನಮ್ಮ ಊರು ಬೂಮ್ ಬೂಮ್ ಬೂಮ್, ಇದು ನಮ್ಮ ಊರು ಬೂಮ್ ಬೂಮ್ ಬೂಮ್, ಇದು ನಮ್ಮ ಊರು ಬೂಮ್ ಬೂಮ್ ಇವನೇ ಕಾಲ್ ಮಾಡ್ತಿದ್ದಾನೆ. ಯಾಕೆ ಹಿಂಗೆ ಕಾಲ್ ಮಾಡ್ತಿದ್ದಾನೆ ಅವನು? ಅಣ್ಣ ಅಣ್ಣ, ನಿಮಗೆ ಮೋಸ ಮಾಡ್ಬಿಟ್ಟೆ ಅಣ್ಣ. ಏನ್ ಹೇಳ್ತಿದ್ಯಾ ರೋನಿ? ನನ್ನ ಫ್ಯಾಮಿಲಿಗೆ ಏನ್ ಮಾಡಬೇಡಿ ಅಣ್ಣ. ಇವರು ನಮ್ಮ ಖರ. ಗನ್ಸ್ ಎಲ್ಲ ಸೇಫ್ ಹೌಸ್ ಅಲ್ಲಿದೆ. ಪೊಲೀಸ್ ಬಂದಿದ್ರಲ್ಲ. ಮೋಸ ಮಾಡಿದ್ರಲ್ಲ ಸರ್. ರೋನಿಯಲ್ಲಿ ರೋನಿನ ಬಿಟ್ಬಿಡು, ಸರೆಂಡರ್ ಆಗ್ಬಿಡು ರುದ್ರ. ನಿನ್ನ ಜೀವನ ಆದರೂ ಉಳಿಯುತ್ತೆ. ನಿಮ್ ನರಿ ಆಟ ಎಲ್ಲ ಗೊತ್ತು ಸರ್. ಯಾಕೆ ಅಂದ್ರೆ ರೋನಿನ ಉಳ್ಸಕ್ಕೆ ನಿಮ್ಗೆ ಯಾವ ಕಾರಣನೂ ಉಳ್ದಿಲ್ಲ. ಯಾಕೆ ಅಂದ್ರೆ ನಾನ್ ಸಿಕ್ಬಿಟ್ನಲ್ಲ ಸರ್. ನಿನ್ನ ಅಫಿಷಿಯಲ್ ಆಗಿ ಹಿಡಿಯೋದು ಕಷ್ಟ ಕಣೋ. ಅದಕ್ಕೆ ನಿನ್ನ ಅನ್ಅಫಿಷಿಯಲ್ ಆಗಿ ಇಲ್ಲಿಗೆ ಕರೆಸ್ಕೊಂಡೆ. ಅನ್ಅಫಿಷಿಯಲ್ ಎಲ್ಲ ಆದ್ರೆ ಕನ್ಯಾಕೆ ಸರ್. ಹಂಗೆ ಬನ್ನಿ, ಗಂಡಸ್ರ ಥರ. ಆಯ್ತು ಕಣೋ, ನಿನ್ನ ಕೊನೆ ಆಸೆ ನೆರವೇರಿಸೇ ಬಿಡೋಣ.
ಕಷ್ಟಪಟ್ಬಿಟ್ಟಿದ್ದೀನಿ ಸರ್. ಸಿದ್ಧ ಇಂದ ರುದ್ರ ಆಗಕ್ಕೆ 4 ವರ್ಷ ಬೇಕಾಯ್ತು. ತುತ್ತಾಗಿ ಬೆಳೆಸಿದ್ದ ಶಂಕರಪ್ಪ ಮಗಂಗೆ ತುತ್ತೂರಿ ಹೊತ್ತಿಕೊಂಡಿದ್ದೇನೆ. ಶಂಕರಪ್ಪ ಅವ್ರಿಗೆ ಒಬ್ಬ ಮಗನೂ ಇದ್ದ ಸರ್. ಚುನಾವಣೆ ಹತ್ತಿರದಲ್ಲಿದ್ದಾಗ ಶಂಕರಪ್ಪ ಅವ್ರ ಮಗಂದು ಕೊಲೆ ಆಯ್ತು. ರುದ್ರ ಮಗನ ಸ್ಥಾನದಲ್ಲಿ ಇದ್ದ. ಸರ್ ಸರ್, ನೀವು ಹೇಳಿದ ಕೆಲಸ ಮುಗೀತು. ನಾಳೆನೇ ನನ್ನ ಟ್ರಾನ್ಸ್ಫರ್ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಶಂಕರಣ್ಣ, ನಿಮ್ಮ ಮಗನ್ನ ರುದ್ರಾನೇ ಕೊಂದಿರೋದಂತ ಗೊತ್ತಿದ್ರು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ಲ. ಛೇ, ವಿಜಯ್ ಕಾಲ್ ಮಾಡು. ಹೇಗಿದೆಪ್ಪ ಹೊಸ ಮನೆ? ಏನು ಗಲೀಜಾಗಿದೆ. ರಾನಿನ ಸೇವ್ ಮಾಡಿ ಏನೂ ಉಪಯೋಗಿಲ್ಲ. ಅವನ್ನ ಅಲ್ಲೇ ಮುಗಿಸ್ಬಿಡಿ.